ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಅಕೌಂಟೆನ್ಸಿ ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಫಸ್ಟ್ ಏನಿದೆ, ಈ ಚಾಪ್ಟರಲ್ಲಿ ಬರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು ದಟ್ ಈಸ್ ಅಕೌಂಟಿಂಗ್ ಈಕ್ವೇಷನ್. ಓಕೆನಾ? ಸೊ ಹಿಂದಿನ ಕ್ಲಾಸಲ್ಲಿ ನಾನು ಅಕೌಂಟಿಂಗ್ ಈಕ್ವೇಷನ್ ಅಂದರೆ ಏನು, 2 ಮಾರ್ಕ್ಸ್ಗೆ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಥಿಯರಿ ಯಾವ ರೀತಿ ಕೇಳ್ತಾರೆ, ನೆಕ್ಸ್ಟು 2 ಮಾರ್ಕ್ಸಿನ ಪ್ರಾಬ್ಲಮ್ ಯಾವ ರೀತಿ ಕೇಳ್ತಾರೆ ಅಕೌಂಟಿಂಗ್ ಈಕ್ವೇಷನ್ ಕಾನ್ಸೆಪ್ಟ್ ಮೇಲೆ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೆ. ಯಾಕಂತ ಹೇಳಿದರೆ ನಿಮಗೇನು ಅಕೌಂಟಿಂಗ್ ಈಕ್ವೇಷನ್ ಇದೆ, ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಅನ್ನೋ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾದ ಮೇಲೆ 2 ಮಾರ್ಕ್ಸಿನ ಪ್ರಾಬ್ಲಮ್ನು ಕೂಡ ಜನರೇಟ್ ಮಾಡಿ ಕೊಡ್ತಾರೆ. ಹಾಗಾಗಿ 2 ಮಾರ್ಕ್ಸಿಗೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಅದು ಫಸ್ಟ್ ವಿಡಿಯೋ ಆಗಿರುತ್ತೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟು ಇದು 2ನೇ ಕ್ಲಾಸು, ದಟ್ ಈಸ್ ಅಕೌಂಟಿಂಗ್ ಈಕ್ವೇಷನ್ ಮೇಲೆ 6 ಮಾರ್ಕ್ಸಿಗೆ ಸೆಕ್ಷನ್ ಸಿ ಯಲ್ಲಿ 6 ಮಾರ್ಕ್ಸಿಗೆ ನಿಮಗೆ ಪ್ರಾಬ್ಲಮ್ನ ಕೇಳ್ತಾರೆ. ಕೇಳುವಾಗ ಅವರು ಕಾಮನ್ ಆಗಿ 3 ಟ್ರಾನ್ಸಾಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಒಂದು ಬಿಸ್ನೆಸ್ ಅಲ್ಲಿ ಬೇಕಾದಷ್ಟು ಟ್ರಾನ್ಸಾಕ್ಷನ್ಸ್ಗಳಿರುತ್ತೆ, ಅದರಲ್ಲಿ ಬೇಸಿಕ್ ಏನಿರುತ್ತೆ ಟ್ರಾನ್ಸಾಕ್ಷನ್ಸು ಅದು 3-4 ಟ್ರಾನ್ಸಾಕ್ಷನ್ನ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಆ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಅಸೆಟ್ಸ್ ಅಂತ ಯಾವ್ದು ಕನ್ಸಿಡರ್ ಆಗುತ್ತೆ, ಯಾವುದು ಲಯಬಿಲಿಟಿ ಅಂತ ಕನ್ಸಿಡರ್ ಆಗುತ್ತೆ, ಅಥವಾ ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ ಅಲ್ಲಿ ಯಾವುದು ಕ್ಯಾಪಿಟಲ್ ಆಗುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿ ಆಯಾ ಕಾಲಮಲ್ಲಿ ಕರೆಕ್ಟಾಗಿ ಅದನ್ನ ಎಂಟ್ರಿ ಮಾಡಬೇಕಾಗತ್ತೆ. ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಆಗಿ ನಮ್ಗೆ ಏನು ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಬೇಸಿಕ್ ಆಗಿ ಏನು ಬೇಕು? ಕ್ಯಾಪಿಟಲ್ ಬೇಕು. ಕ್ಯಾಪಿಟಲ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ XYZ ಅನ್ನುವಂಥ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಒಂದು ಕಂಪನಿ ಇದೆ, ಕಂಪನಿಯ ನೇಮು XYZ. ಇಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ, ಅದನ್ನ ನೀವು ಮ್ಯಾಚ್ ಮಾಡ್ತಾ ಹೋಗಿ. ಜಯಂತ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ರೂಪೀಸ್ 1 lakh ಅಂತಿದೆ. ಜಯಂತ್ ಅನ್ನುವಂತಹ ಒಬ್ಬ ಪರ್ಸನ್ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾನೆ. ಎಷ್ಟು ಅಮೌಂಟ್ ನ ತಂದಿದ್ದಾನೆ ಅವನು? ಕ್ಯಾಶು 1 lakh ರೂಪೀಸ್ನ ತಂದಿದ್ದಾನೆ. ಸೊ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದವರು ಓನರ್ ಆಗಿದ್ದಾನೆ. ಜಯಂತ್ ಅನ್ನೋನೇ ಬಿಸ್ನೆಸ್ಸಿನ ಓನರು. 1 lakh ರೂಪೀಸ್ ಕ್ಯಾಶ್ನ ತಂದಿದ್ದಾನೆ. ಯಾವ ಅಮೌಂಟನ್ನ ನಾವು ಕ್ಯಾಶನ್ನು ತಗೊಂಡು ಹೋಗಿ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತೀವೋ ಅದನ್ನು ನಾವು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಓನರು ತನ್ನ ಹತ್ರ ಇರುವಂತಹ ಕ್ಯಾಶನ್ನು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾನೆ. ಓನರೇ ಒಂದು ಎಂಟಿಟಿ, ಬಿಸ್ನೆಸ್ಸು ಒಂದು ಎಂಟಿಟಿ, ಇಬ್ಬರಿಗೂ ಕೂಡ ಸಪರೇಟ್ ಎಕ್ಸಿಸ್ಟೆನ್ಸ್ ಇದೆ. ಬಿಸ್ನೆಸ್ಸಿಗೂ ಒಂದು ಎಕ್ಸಿಸ್ಟೆನ್ಸ್ ಇದೆ, ಪರ್ಸನಿಗೂ ಕೂಡ, ಓನರಿಗೂ ಕೂಡ ಎಕ್ಸಿಸ್ಟೆನ್ಸ್ ಇದೆ. ಬಿಸ್ನೆಸ್ ಏನ್ ಮಾಡಬೇಕು? ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರುವಂತಹ ಕ್ಯಾಪಿಟಲ್ ಅಮೌಂಟ್ ಏನಿದೆ ಅದಕ್ಕೆ ವಿತ್ ಇಂಟ್ರೆಸ್ಟ್ ಯಾರಿಗೆ ರಿಟರ್ನ್ ಮಾಡಬೇಕು? ಓನರಿಗೆ ರಿಟರ್ನ್ ಮಾಡಬೇಕು. ಅದು ಬಿಸ್ನೆಸ್ಸಿನ ರೆಸ್ಪಾನ್ಸಿಬಿಲಿಟಿ. ಯಾಕೆ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ನ ಒಂದು ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಿಸ್ನೆಸ್ನು ಒಂದು ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬಿಸ್ನೆಸ್ ಥ್ರೂ ಏನೇ ಟ್ರಾನ್ಸಾಕ್ಷನ್ಸ್ ಆದ್ರೂ ಕೂಡ ಅದು ಬಿಸ್ನೆಸ್ಸಿನ ಕರೆಕ್ಟ್ ಆಗಿ ಬಿಸ್ನೆಸ್ ಅಕೌಂಟ್ಸ್ ಅಲ್ಲಿ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಬಿಸ್ನೆಸ್ಸಿನ ಅಕೌಂಟ್ಸ್ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂತಹ ಟ್ರಾನ್ಸಾಕ್ಷನ್ ಗಳಲ್ಲಿ ಬಿಸ್ನೆಸ್ ಏನ್ ಬಂದ್ರೆ ಅಸೆಟ್ ಆಗುತ್ತೆ, ಬಿಸ್ನೆಸ್ ಅಲ್ಲಿ ಏನಿದ್ರೆ ಕ್ಯಾಪಿಟಲ್ ಆಗುತ್ತೆ, ಬಿಸ್ನೆಸ್ ಗೆ ಯಾವುದು ಲಯಬಿಲಿಟಿ ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಅದನ್ನ ಕ್ಲೀನ್ ಆಗಿ ಎಂಟ್ರಿ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಓಕೆನಾ? ಸೊ ಫಸ್ಟ್ ಒನ್ ಏನ್ ಮಾಡಿದಾನೆ, ಜಯಂತು 1 lakh ರೂಪೀಸ್ ಕ್ಯಾಶ್ ಅನ್ನ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದಾನೆ. ಆ 1 lakh ರೂಪೀಸ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ನೀವೇನ್ ಮಾಡಬೇಕು, ಈ ಕ್ಯಾಪಿಟಲ್ ಜಾಗದಲ್ಲಿ 1 lakh ರೂಪೀಸ್ನ ಬರಿಬೇಕು. ಫಸ್ಟು ನೀವಿಲ್ಲಿ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ಯಾಕೆ ಬರ್ಕೊಂಡಿದ್ದೀರಿ? ಅಕೌಂಟಿಂಗ್ ಈಕ್ವೇಷನ್ ಹೇಳೋದು ಏನು? ಬಿಸ್ನೆಸ್ಸಿನ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಏನಿರುತ್ತೆ ಇದೆರಡನ್ನು ಕೂಡ ಆಡ್ ಮಾಡಿದಾಗ ಬರುವಂತಹ ಟೋಟಲ್ ಅಮೌಂಟ್ ಈಸ್ ಈಕ್ವಲ್ ಟು ಅಸೆಟ್ಸ್. ಓಕೆನಾ? ಅಸೆಟ್ಸ್ ಅಂತ ಹೇಳಿದ್ರೆ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ನ ಜಾಯಿನ್ ಮಾಡಿದಾಗ, ಮರ್ಜ್ ಮಾಡಿದಾಗ, ಆಡ್ ಮಾಡಿದಾಗ ಏನು ಅಮೌಂಟ್ ಬರುತ್ತೆ ಆ ಅಮೌಂಟು ಅಸೆಟ್ ಆಗಿರುತ್ತೆ. ಸೊ ಇವಾಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಜಯಂತು ಬಿಸ್ನೆಸ್ಗೆ 1 lakh ರೂಪೀಸ್ ಕ್ಯಾಶ್ ತಂದಿರೋದನ್ನ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿ 1 lakh ಇಲ್ಲಿ ಬರದ್ರಿ, ಇದು ಕ್ಯಾಪಿಟಲ್. ಆದ್ರೆ ಜಯಂತ್ ತಂದಿರುವಂತಹ 1 lakh ಅಮೌಂಟ್ ಏನಿದೆ ಕ್ಯಾಶ್ ಏನಿದೆ ಅದು ಬಿಸ್ನೆಸ್ಸಿಗೆ ಏನಾಗುತ್ತೆ? ಅಸೆಟ್ ಆಗುತ್ತೆ. ಯಾವತ್ತಿದ್ರೂ ಕೂಡ ಬಿಸ್ನೆಸ್ಸಿಗೆ ಅಮೌಂಟು ಅಸೆಟ್ ಆಗಿರುತ್ತೆ. ನಾವು ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 1 lakh ರೂಪೀಸ್ನ ಕ್ಯಾಶ್ ತಂದಿದ್ದಾನೆ ಜಯಂತ್ ಅಂತ ಹೇಳ್ಕೊಂಡು ಅಸೆಟ್ ಅಲ್ಲಿ ಬರಿತೀವಿ. ಸೊ ಅಸೆಟ್ಟು ಕ್ಯಾಶು 1 lakh ರೂಪೀಸು. ಆ ಅಸೆಟ್ ಏನ್ ನಾವು ಇನ್ವೆಸ್ಟ್ ಮಾಡಿದೀವಿ ಆ ಅಮೌಂಟನ್ನ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ಗೆ 1 lakh ರೂಪೀಸ್ನ ನಾವು ಆಡ್ ಮಾಡಿದ್ವಿ. ನೆಕ್ಸ್ಟ್ ಏನಾಗಿದೆ? ಡೆಪಾಸಿಟೆಡ್ ಕ್ಯಾಶ್ ಇನ್ ಟು ಬ್ಯಾಂಕ್. ಡೆಪಾಸಿಟೆಡ್ ಅಂತ ಹೇಳಿದ್ರೆ ಏನು? ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾನೆ. ಯಾರು ಮಾಡಿರೋದು? ಓನರೇ ಡೆಪಾಸಿಟ್ ಮಾಡಿರಬೇಕು, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಬಿಸ್ನೆಸ್ಸಿನ ಓನರ್ ಯಾರು? ಜಯಂತ್. ಜಯಂತ್ ಏನ್ ಮಾಡಿದಾನೆ? ಬ್ಯಾಂಕಿಗೆ 15,000 ರೂಪೀಸ್ನ
ಡೆಪಾಸಿಟ್ ಮಾಡಿದ್ದಾನೆ. ಎಲ್ಲಿಗೆ ಡೆಪಾಸಿಟ್ ಮಾಡಿದ್ದಾನೆ? ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದಾನೆ. ಎಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಿದ್ದಾನೆ? 15,000ನ ಡೆಪಾಸಿಟ್ ಮಾಡಿದ್ದಾನೆ. ಹೇಗೆ ಅಸೆಟ್ಟು ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ಸಿನ ನೇಮಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅಸೆಟ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕ್ಯಾಶು ನಮ್ಮ ಕೈಯಲ್ಲಿರಲಿ ಅಥವಾ ಬ್ಯಾಂಕಲ್ಲಿ ಇರಲಿ, ಅದು ನಮಗೆ ಅಸೆಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ನಾವು ಬ್ಯಾಂಕು 15,000 ನಮಗೆ ಅಸೆಟ್ಟು. ಬ್ಯಾಂಕಲ್ಲಿ ದುಡ್ಡಿದೆ 15,000, ನಮ್ಮ ದುಡ್ಡು ಬ್ಯಾಂಕಲ್ಲಿದೆ ಅಂದ್ರೆ ಅದು ನಮ್ಮ ಹತ್ರ ದುಡ್ಡಿದ್ದಾಗೆ. ಬ್ಯಾಂಕಲ್ಲಿ ಇದ್ರು ಒಂದೇ, ನಮ್ಮ ಹತ್ರ ಇದ್ರು ಒಂದೇ. ಅಸೆಟ್ ಇದ್ದಾಗೆ. ಬ್ಯಾಂಕಲ್ಲಿ ಇದ್ರೆ ಇನ್ನೂ ಲಾಭ, ಯಾಕಂತ ಹೇಳಿದ್ರೆ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ ಒಂದು ತಿಳ್ಕೊಳ್ಳಿ, ಯಾರು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದು? ಜಯಂತ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದು. ಜಯಂತ್ ಹತ್ರ ಎಷ್ಟು ದುಡ್ಡಿತ್ತು? 1 lakh rupees ಇತ್ತು. 1 lakh ಅಂದ್ರೆ ಅದು ಜಯಂತ್ ದುಡ್ಡಲ್ಲ, ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರುವಂತಹ ಕ್ಯಾಪಿಟಲ್ ದುಡ್ಡು. ಈ 1 lakh ಅಲ್ಲಿ ಅವನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ 15,000ನ, ಹೌದಾ, 15,000ನ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾನೆ. ಅಂದ್ರೆ ಕ್ಯಾಶ್ ಕಡಿಮೆ ಆಯ್ತು. ಆಟೋಮ್ಯಾಟಿಕಲಿ 1 lakh rupees ಇದ್ದಂತಹ ಕ್ಯಾಶು 15,000 ಲೆಸ್ ಆಯ್ತು. ಕಾರಣ ಈ 1 lakh rupees ಅಲ್ಲೇ ತಗೊಂಡು ಹೋಗೋವನು ಬ್ಯಾಂಕಿಗೆ ಕಟ್ಟಿದ್ದು. ಬ್ಯಾಂಕಲ್ಲಿ ಅಮೌಂಟು ಜಾಸ್ತಿ ಆಯ್ತು, ಕ್ಯಾಶು ಕಡಿಮೆ ಆಯ್ತು. ಸೊ ಇವಾಗ ಕ್ಯಾಶ್ ಎಷ್ಟು ಉಳಿದಿದೆ ಅಂತ ಹೇಳಿದ್ರೆ 1 lakh ಅಲ್ಲಿ 15,000 ಹೋದ್ರೆ 85,000 ಉಳಿದಿದೆ. ಈ 85,000 ಕ್ಯಾಶ್ ಇದೆ. ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿದ್ರೆ 15,000 ಇದೆ. ಓಕೆನಾ? ಅಲ್ಲಿಗೂ ಟೋಟಲ್ ಆಗಿ ಎಷ್ಟಾಯ್ತು? 85,000, 15,000 ಅಂತ ಹೇಳಿದ್ರೆ ಅಗೈನ್ 1 lakh ಆಯ್ತು. ಟೋಟಲ್ ಆಗಿ ನಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿದೆ? 1 lakh rupees ಇದೆ. 85,000 ಬಿಸ್ನೆಸ್ ಅಲ್ಲಿದೆ, 15,000 ಬ್ಯಾಂಕ್ ಅಲ್ಲಿದೆ. ಅಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಾಗೇಶ್ ಫಾರ್ ಕ್ಯಾಶ್ ₹20,000 ಅಂತ ಇದೆ. ಗೂಡ್ಸ್ ನ ಪರ್ಚೇಸ್ ಮಾಡಿದೀವಂತೆ. ಯಾರಿಂದ? ನಾಗೇಶ್ ಇಂದ ಗೂಡ್ಸ್ ನ ಪರ್ಚೇಸ್ ಮಾಡಿದೀವಿ. ಎಷ್ಟು ಅಮೌಂಟಿನ ಗೂಡ್ಸ್ ನ ಪರ್ಚೇಸ್ ಮಾಡಿದೀವಿ? 20,000 ಅಮೌಂಟಿನ ಗೂಡ್ಸ್ ನ ಪರ್ಚೇಸ್ ಮಾಡಿದೀವಿ. ಒಂದು ತಿಳ್ಕೊಳ್ಳಿ, ಪರ್ಚೇಸ್ ಗೂಡ್ಸ್ ಫ್ರಮ್ ನಾಗೇಶ್ ಫಾರ್ ಕ್ಯಾಶ್. ಕ್ಯಾಶ್ ಅನ್ನ ಕೊಟ್ಟು ಗೂಡ್ಸ್ ನಾವು ಪರ್ಚೇಸ್ ಮಾಡಿದೀವಿ. ಏನ್ ಗೂಡ್ಸ್ ಬಿಸ್ನೆಸ್ಸಿಗೆ ಯಾವತ್ತಿದ್ರು ಕೂಡ ಅಸೆಟ್. ನಿಮಗೆ ಗೊತ್ತಿದೆ ಗೂಡ್ಸ್ ಏನಾಗುತ್ತೆ? ಯಾವತ್ತಿದ್ರು ಕೂಡ ಅಸೆಟ್. ಗೂಡ್ಸ್ ಅಥವಾ ಸ್ಟಾಕು ಅಂತ ಕರಿತೀವಿ. ಯಾಕೆ ಅಸೆಟ್ ಅಂತ ಹೇಳಿದ್ರೆ ಮುಂದೊಂದು ದಿನ ಬೇಡ ಅಂದ್ರೆ ಅದು ಇನ್ನೊಬ್ರಿಗೆ ಸೇಲ್ ಮಾಡಿ ನಾವು ಅದರಿಂದ ಪ್ರಾಫಿಟ್ ಅನ್ನು ಅರ್ನ್ ಮಾಡ್ತೀವಿ. ಹಾಗಾಗಿ ಗೂಡ್ಸ್, ಸ್ಟಾಕು, ಇನ್ವೆಂಟರಿ ಏನಿರುತ್ತೆ ಎಲ್ಲವೂ ಕೂಡ ಬಿಸ್ನೆಸ್ಸಿಗೆ ಅಸೆಟ್. ಅದಕ್ಕೆ ಗೂಡ್ಸ್ ಅಂತ ಹೇಳ್ಕೊಂಡು ಇಲ್ಲಿ ಬರ್ದೆ. ಏನಾಗಿದೆ? ಎಷ್ಟು ಗೂಡ್ಸ್ ಬಂದಿದೆ ಅಂತ ಹೇಳಿದ್ರೆ 20,000 ರೂಪೀಸಿನ ಗೂಡ್ಸ್ ಬಿಸ್ನೆಸ್ಸಿಗೆ ಬಂದಿದೆ. ಹೌದಾ? ಇದು 3ನೇ ಟ್ರಾನ್ಸಾಕ್ಷನ್. 1 ಲೈನ್ ಬಿಟ್ಟೆ ಬರಿಬೇಕು. 20,000 ಗೂಡ್ಸ್ ಬಿಸ್ನೆಸ್ಸಿಗೆ ಬಂದಿದೆ, ಅಸೆಟ್ ಆಯ್ತು. ಆದ್ರೆ ಒಂದು ತಿಳ್ಕೊಳ್ಳಿ, ನಮ್ಮ ಹತ್ರ ಎಷ್ಟು ಕ್ಯಾಶ್ ಇತ್ತು? 85,000 ಇತ್ತು. ಗೂಡ್ಸ್ ತಗೊಳಕ್ಕೆ ನಾವು ಎಷ್ಟು ಅಮೌಂಟ್ ನ ಪೇ ಮಾಡಿದ್ವಿ? 20,000 ಅಮೌಂಟ್ ನ ಪೇ ಮಾಡಿದ್ವಿ. ಅವಾಗ ಏನಾಯ್ತು? ಗೂಡ್ಸ್ 20,000 ಬಂದಿರಬಹುದು, ಆದ್ರೆ ಕ್ಯಾಶು ಆಟೋಮ್ಯಾಟಿಕಲಿ 20,000 ಕಡಿಮೆ ಆಯ್ತು. ರೀಸನ್ ಏನು ಅಂತ ಹೇಳಿದ್ರೆ ಗೂಡ್ಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ನಾಗೇಶ್ಗೆ 20,000 ಕೊಟ್ಟಿದೀವಿ. ಸೊ 20,000 ನಾಗೇಶ್ಗೆ ಕೊಟ್ಟಾಗ 85,000 ಅಲ್ಲಿ 25,000 ಹೋದ್ರೆ ಉಳಿಯೋದು ಎಷ್ಟು? 65,000. ಅಲ್ಲಿಗೆ 65,000 ಅಮೌಂಟು ಕ್ಯಾಶ್ ಇದೆ ನಮ್ಮ ಹತ್ರ. ನೆಕ್ಸ್ಟ್ ಬ್ಯಾಂಕಲ್ಲಿ ಎಷ್ಟಿದೆ? 15,000 ಇದೆ. ನೆಕ್ಸ್ಟ್ ನಮ್ಮ ಹತ್ರ ಸ್ಟಾಕ್ ಗೂಡ್ಸ್ ಎಷ್ಟಿದೆ? 20,000 ಗೂಡ್ಸ್ ಇದೆ. ಅಲ್ಲಿಗೆ ಟೋಟಲ್ ಆಗಿ ನಮ್ಮ ಹತ್ರ ಎಷ್ಟಾಯ್ತು ಅಂತ ಹೇಳಿದ್ರೆ 65,000 ಪ್ಲಸ್ 15,000 ಪ್ಲಸ್ 20,000 ಟೋಟಲ್ ಆಗಿ ನಮ್ಮ ಹತ್ರ ಎಷ್ಟಿದೆ ಇವಾಗ? 1 lakh rupees ಅಸೆಟ್ ಇದೆ. 1 lakh rupees ಅಸೆಟ್ ಇದೆ. ಅದರಲ್ಲಿ 65,000 ಕ್ಯಾಶು, 15,000 ಬ್ಯಾಂಕ್ ಅಲ್ಲಿ, 20,000 ಗೂಡ್ಸ್ ಬಿಸ್ನೆಸ್ ಅಲ್ಲಿ ಇದೆ. ಟೋಟಲ್ ಆಗಿ ನಮ್ಮ ಹತ್ರ ಅಸೆಟ್ 1 lakh ಇದೆ. ಹಾಗಾದ್ರೆ ನಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿದೆ? ನೋ ಡೌಟ್ 1 lakh rupees ಕ್ಯಾಪಿಟಲ್ ನಮ್ಮ ಹತ್ರ ಇನ್ನೂ ಉಳಿದಿದೆ. ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಮೌಂಟ್ ಈಸ್ ಈಕ್ವಲ್ ಟು ಅಸೆಟ್. ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್. ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿ ಲಯಬಿಲಿಟೀಸ್ ನ ಕೊಟ್ಟಿಲ್ಲ, ಓನ್ಲಿ ಕ್ಯಾಪಿಟಲ್ ಅಮೌಂಟ್ ನ ಮಾತ್ರ ನಾವು ಕ್ಯಾರಿ ಮಾಡ್ತಾ ಹೋಗಿದೀವಿ. ನಾವು ಮಾಡುವಂತಹ ಪ್ರಾಬ್ಲಮ್ ನೀವು ಇಲ್ಲಿ ಏನೇ ಅಡ್ಜಸ್ಟ್ಮೆಂಟ್ ನ ಕೊಡಬಹುದು. ಕ್ಯಾಶ್ ತಗೊಬಂದು ಬಿಸ್ನೆಸ್ಗೆ ಡೆಪಾಸಿಟ್ ಮಾಡ್ದ, ಬ್ಯಾಂಕಿಗೆ ಅಮೌಂಟ್ ಡೆಪಾಸಿಟ್ ಮಾಡ್ದ, ಗೂಡ್ಸ್ ನ ಪರ್ಚೇಸ್ ಮಾಡಿದ್ವಿ, ಗೂಡ್ಸ್ ನ ಸೇಲ್ ಮಾಡಿದ್ವಿ, ಏನೋ ರಿಪೇರ್ ಚಾರ್ಜ್ ಕೊಟ್ವಿ, ಏನೋ ಎಕ್ಸ್ಪೆನ್ಸ್ ಆಯ್ತು, ಏನೋ ಇನ್ಕಮ್ ಆಯ್ತು, ಏನೋ ಕಮಿಷನ್ ಬಂತು, ರೆಂಟ್ ಕೊಟ್ವಿ, ಸ್ಯಾಲರಿ ಕೊಟ್ವಿ, ಏನೇ ಆಗಿರಬಹುದು. ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳನ್ನ ಎಂಟ್ರಿ ಮಾಡಿದ್ರು ಮೇಲೂ ಕೂಡ ನಮಗೆ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಂದ್ರೆ ಅಸೆಟ್ ಅಮೌಂಟ್ ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ ಅಮೌಂಟಿಗೆ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಅವಾಗ ಮಾತ್ರ ನೀವು ಮಾಡಿರುವಂತಹ ಪ್ರಾಬ್ಲಮ್ ಏನಾಗುತ್ತೆ? ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಇಲ್ಲಿಗೆ ಇಷ್ಟು ಇನ್ಫಾರ್ಮೇಶನ್ ನೀವು ಫಿಲ್ಅಪ್ ಮಾಡಿದ್ದೆ ಆದ್ರೆ ನಿಮಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 6 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೀವು ಎಂಟ್ರಿಯನ್ನ ಹಾಕುವಾಗ ಫಸ್ಟ್ ಬಿಸ್ನೆಸ್ಸಿಗೆ ಓನರು ಕ್ಯಾಪಿಟಲ್ ನ ತಗೊಬಂದ, ಕ್ಯಾಶ್ ನ ಇನ್ವೆಸ್ಟ್ ಮಾಡ್ದ, ಮೀನ್ಸ್ ಕ್ಯಾಪಿಟಲ್ ಏನ್ ತಗೊಬಂದ ಅದು ಫಸ್ಟ್ ಎಂಟ್ರಿ ಆಗುತ್ತೆ. ಎರಡನೇ ಎಂಟ್ರಿ ಅವನು ಬ್ಯಾಂಕಿಗೆ ಏನು ಡೆಪಾಸಿಟ್ ಮಾಡಿದ್ನಲ್ಲ ಅದು ಸೆಕೆಂಡ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಗೂಡ್ಸ್ ನ ಏನು ಪರ್ಚೇಸ್ ಮಾಡಿದ್ನಲ್ಲ ಅದು 3ನೇ ಎಂಟ್ರಿ ಆಗುತ್ತೆ.
ಓಕೆನಾ. ಸೊ ಈ ಎಂಟ್ರಿಗಳನ್ನ ಕರೆಕ್ಟಾಗಿ ಬರೀಬೇಕು. ಇಲ್ಲಿ ಯಾವುದೇ ರೀತಿ ಅಸೆಟ್ಸಲ್ಲಿ ನಾವು ಎಂಟ್ರಿಯನ್ನು ಮಾಡುವಾಗ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಹಾಕ್ತಾ ಹೋಗಬೇಕು. ಸೊ ಇಷ್ಟು ಎಂಟ್ರಿಯನ್ನು ಕರೆಕ್ಟಾಗಿ ನೀವು ಕೊಟ್ಟರೆ ನಿಮಗೆ 6 ಮಾರ್ಕ್ಸು ಸಿಗತ್ತೆ. ಇಷ್ಟೇ. ಅದೇ ರೀತಿ ಇದೇ ಟ್ರಾನ್ಸಾಕ್ಷನ್ನ ಎಲ್ಲ ಅಕೌಂಟಿಂಗ್ ಈಕ್ವೇಷನ್ 6 ಮಾರ್ಕ್ಸಿಗೆ ಕೊಡ್ತಾರ ಕೇಳಿದ್ರೆ ಇಲ್ಲ, ಸಮ್ ಟೈಮ್ ಚೇಂಜ್ ಕೂಡ ಆಗುತ್ತೆ. ಬೇಸಿಕ್ ಟ್ರಾನ್ಸಾಕ್ಷನ್ಸ್ಗಳನ್ನ ಅವರು ಕೊಟ್ಟೆ ಕೊಡ್ತಾರೆ. ಇಲ್ಲಿ ನಿಮಗೆ 3 ಕೊಡಬೇಕು ಅಂತಿಲ್ಲ, 6 ಕೂಡ ಕೊಟ್ಟು ಒಂದೊಂದು ಮಾರ್ಕಿಗೆ ಒಂದೊಂದು ಟ್ರಾನ್ಸಾಕ್ಷನ್ ಅಂತ ಕೂಡ ಕೊಡ್ಬೋದು. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಒಂದೇ ಪ್ರಾಬ್ಲಮ್ ಅಲ್ಲೇ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ನೀವೇನು ಮಾಡಬೇಕು, ಇದ್ರ ಮೇಲೆ 3 ರಿಂದ 4 ಪ್ರಾಬ್ಲಮ್ ಮಾಡಬೇಕು, ಅವಾಗ ಮಾತ್ರ ಅರ್ಥ ಆಗುತ್ತೆ. ಓಕೆನಾ. ಇಲ್ಲಿ ಪರ್ಚೇಸ್ ಇದ್ದಲ್ಲಿ ಸೇಲ್ಸ್ ಬರಬಹುದು, ಡೆಪಾಸಿಟೆಡ್ ಕ್ಯಾಶ್ ಇಂಟು ಬ್ಯಾಂಕ್ ಇದ್ದಲ್ಲಿ ಸ್ಯಾಲರಿಯನ್ನು ಪೇ ಮಾಡೋದು ಕೊಡಬಹುದು, ಏನೋ ಒಂದು ಇನ್ಫಾರ್ಮೇಷನ್ ಕೊಡಬಹುದು. ಸೊ ಬಿಸ್ನೆಸ್ಸಿಗೆ ಅಸೆಟ್ ಯಾವುದಾಗುತ್ತೆ, ಬಿಸ್ನೆಸ್ಸಿಗೆ ಲಯಬಿಲಿಟಿ ಯಾವುದಾಗುತ್ತೆ, ಬಿಸ್ನೆಸ್ಸಿಗೆ ಕ್ಯಾಪಿಟಲ್ ಯಾವುದಾಗುತ್ತೆ ಅನ್ನೋದನ್ನ ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡೋಕ್ಕೆ ಕಲ್ತ್ಕೊಂಡಿರಬೇಕು. ಸೊ ಫಸ್ಟ್ ಕ್ಲಾಸಿಂದ ನೀವು ಕರೆಕ್ಟಾಗಿ ಕೇಳ್ಕೊಂಡು ಬಂದಿದ್ರೆ ನಿಮಗೆ ಅಸೆಟ್ಸ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು, ಕ್ಯಾಪಿಟಲ್ ಅಂದರೆ ಏನು ಅನ್ನೋದನ್ನ ನಾನೇ ಕ್ಲಾಸ್ ಮಾಡಿದ್ದೀನಿ. ಹಾಗಾಗಿ ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು, ಥಿಯರಿ ಕ್ಲಾಸಸ್ನ ಏನು ಮಾಡಿದ್ದೀನಿ ಅಷ್ಟನ್ನು ಕೂಡ ನೀಟಾಗಿ ನೋಡಿಕೊಂಡ್ರೆ ನಿಮಗೆ ಇನ್ನೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಮಕ್ಕಳೇ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೇಮ್ ಅಕೌಂಟಿಂಗ್ ಈಕ್ವೇಷನ್ ಮೇಲೆ ಬೇರೆ ಯಾವುದಾದ್ರು ಟ್ರಾನ್ಸಾಕ್ಷನ್ಸ್ಗಳನ್ನ ಕೊಟ್ಟು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.